ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯ ವತಿಯಿಂದ ಸನ್ಮಾನ್ಯ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ನವದೆಹಲಿ ಇಲ್ಲಿಗೆ ಈ ಮನವಿಯನ್ನು ಸಲ್ಲಿಸಲಾಗಿದೆ. ದೇಶ್ ಬಚಾವೋ ಆಂದೋಲನ್ ಜನ್ ಜಾಗೃತಿ ಅಭಿಯಾನ್. ಭಾರತ ದೇಶ ನಮ್ಮ ನಿಮ್ಮೆಲ್ಲರ ಆಸ್ತಿ. ಇದನ್ನು ಉಳಿಸಲು ದೇಶದ ರಾಷ್ಟ್ರಪತಿಗಳಾದ ತಾವು ಉಳಿಸಿಕೊಳ್ಳಲು ಸೂಕ್ತ ಕಾನೂನು ತರುವುದರೊಂದಿಗೆ ದೇಶದ ಮನುವಾದಿಗಳು ಮತ್ತು ಬ್ರಾಹ್ಮಣರು ಮಾಡುತ್ತಿರುವ ಆಚಾರ ವಿಚಾರಗಳಿಂದ ಪ್ರಭಾವಿತರಾಗುವಂತೆ ಮಾಡುವ ಕೆಲಸಗಳಿಗೆ ಕಡಿವಾಣ ಹಾಕುವುದು ಅಥವಾ ನಿಯಂತ್ರಿಸುವಂತಹ ಕಾನೂನು ತರುವುದು, ಜನರಲ್ಲಿ ಜಾಗೃತಿ ಮೂಡಿಸುವುದು. ಭಾರತ ದೇಶದ ಮೂಲ ನಿವಾಸಿಗಳಾದ SC, ST, OBC ಜನರಿಗೆ ಸುಮಾರು 3000 ವರ್ಷಗಳಿಂದ ಇವರುಗಳಿಗೆ ಮೋಸ ವಂಚನೆ ಮಾಡುತ್ತಾ ಬಂದಿರುವ ಬ್ರಾಹ್ಮಣ ಸಮುದಾಯ ಮತ್ತು ಅವರ ಹಿಂಬಾಲಕರಾದ ಮನುವಾದಿಗಳು ಸೇರಿ ಇವರುಗಳಿಗೆ ವಿದ್ಯೆ ಶಿಕ್ಷಣದಂತಹ ವಿದ್ಯೆಯಿಂದ ದೂರವಿಟ್ಟು ಇವರುಗಳಿಗೆ ಮೂಢನಂಬಿಕೆಗಳಿಗೆ ಇವರ ವಿಚಾರ ಆಸಕ್ತಿ ತಿರುಗುವಂತೆ ಮಾಡುತ್ತಿದ್ದಾರೆ. 33 ಕೋಟಿ ದೇವರುಗಳನ್ನು ಸೃಷ್ಟಿ ಮಾಡಿದ್ದಾರೆ. ವಿದ್ಯೆ ಮತ್ತು ವಿವೇಕವಿಲ್ಲದ ಜನ ಬ್ರಾಹ್ಮಣರು ಆಡಿಸಿದಂತೆ ಆಡುತ್ತಾರೆ. ಭಾರತ ದೇಶದಲ್ಲಿ ಕೋಟ್ಯಾಂತರ ಜನ ಸಾಧು ಸಂತರು ಮಠಾಧೀಶರುಗಳನ್ನು ಸೃಷ್ಟಿಸಿದ್ದಾರೆ ಮತ್ತು ಭಾರತ ದೇಶದಲ್ಲಿ ಸಾಮ್ರಾಟ ಅಶೋಕರು ಕಟ್ಟಿಸಿದ ಬಸತಿಗಳು ಬೌದ್ಧ ದೇವಾಲಯಗಳನ್ನು ಅತಿಕ್ರಮಿಸಿಕೊಂಡು ಜಗತ್ತಿನ ಯಾವುದೇ ದೇಶಗಳಿಗೆ ಪರಿಚಯವಿಲ್ಲದ ಬೇರೆ ಯಾವುದೇ ದೇಶಗಳಲ್ಲಿ ಹುಟ್ಟದ ಕಾಣಿಸದ ದೇವರುಗಳನ್ನು ಸೃಷ್ಟಿಸಿ ಈ ದೇವರುಗಳು ಭಾರತ ದೇಶದಲ್ಲಿ ಹುಟ್ಟಿದರು, ದೇಶವನ್ನು ಆಳಿದರು ಎಂದು ಸುಳ್ಳು ಹೇಳುತ್ತಾರೆ. ಇವರು ಈ ರೀತಿಯ ಕಥೆಗಳನ್ನು ಹೇಳಿದ ಅವಿದ್ಯಾವಂತ ಜನ ದುಡಿದು ತಿನ್ನುವ ವೈಜ್ಞಾನಿಕ ವಿಚಾರವನ್ನು ಬಿಟ್ಟು ತಪ್ಪು ದಾರಿಗೆ ಇಳಿಯುತ್ತಿದ್ದಾರೆ. ಸಾಧು ಸಂತರಂತೆ ನಟಿಸುತ್ತಾ ಸುಳ್ಳು ಹೇಳುತ್ತಾ ಭಿಕ್ಷೆ ಬೇಡುವುದನ್ನು ತಮ್ಮ ಜೀವನವೆಂದು ತಿಳಿದುಕೊಂಡಿದ್ದಾರೆ. ಹಾಗೆ ನಡೆದುಕೊಳ್ಳುತ್ತಿದ್ದಾರೆ. ಇದೇ ರೀತಿ ನಡೆದರೆ ಭಾರತ ದೇಶ ಮತ್ತೆ ಗುಲಾಮರಾಗುವ ಕಾಲ ಹತ್ತಿರವಾಗುತ್ತಿದೆ. ಪಕ್ಕದ ದೇಶಗಳಾದ ಚೈನಾ, ಹಾಂಗ್ಕಾಂಗ್, ಸಿಂಗಾಪುರ್, ಶ್ರೀಲಂಕಾದಂತಹ 10 ದೇಶಗಳು ಭಾರತ ದೇಶದ ಬೌದ್ಧ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ವೈಜ್ಞಾನಿಕ ವಿಚಾರದಿಂದ ಮುನ್ನಡೆಯುತ್ತಿದ್ದಾರೆ. ಆದರೆ ಬುದ್ಧರು ಹುಟ್ಟಿದ ಜಗತ್ತಿಗೆ ಧಮ್ಮ ದೀಕ್ಷೆ ನೀಡಿದ ದೇಶದಲ್ಲಿ ಹುಟ್ಟಿದ ನಾವುಗಳು ಭಗವಾನ್ ಬುದ್ಧರು ಕೊಟ್ಟಿರುವ ಪಂಚಶೀಲಗಳನ್ನು ವೈಜ್ಞಾನಿಕ ವಿಚಾರಗಳನ್ನು ಬಿಟ್ಟು ಮೂಢನಂಬಿಕೆಗಳು ಸುಳ್ಳು ದೇವರುಗಳನ್ನು ನಂಬುತ್ತಾ ಜಗತ್ತಿನ ಬೇರೆ ಬೇರೆ ದೇಶಗಳಿಗಿಂತ ವಿಜ್ಞಾನದ ಕೊರತೆಯಿಂದ ಇವತ್ತು ಜಗತ್ತಿನ ಬೇರೆ ಎಲ್ಲ ದೇಶಗಳಿಗೆ ವಿದ್ಯೆಯನ್ನು ಸಾರಿದ ನಳಂದ, ತಕ್ಷಶಿಲಾಗಳಂತಹ 10 ವಿಶ್ವವಿದ್ಯಾಲಯಗಳನ್ನು ಹೊಂದಿದ್ದ ಹಾಗೂ ಮುತ್ತು ರತ್ನಗಳನ್ನು ಸೇರಿನಲ್ಲಿ ಅಳಿದು ವ್ಯಾಪಾರ ಮಾಡುತ್ತಿದ್ದ ಸಮೃದ್ಧವಾಗಿ ಜಗತ್ತಿನ ಎಲ್ಲ ದೇಶಗಳಿಗೆ ಮಾದರಿಯಾಗಿದ್ದ ದೇಶ ನಮ್ಮದು. ಈಗ ನಮ್ಮ ದೇಶದ ಸ್ಥಿತಿಯನ್ನು ಬಹಳ ಹೀನಾಯ ಸ್ಥಿತಿಗೆ ತಂದಿದ್ದಾರೆ. ಕಾರಣ ಭಾರತ ದೇಶದಲ್ಲಿ ಇರುವ ಸೋಮಾರಿಗಳು, ದುಡಿದು ತಿನ್ನಲು ಆಗದ ಸಾಧು ಸಂತರಂತೆ ಜೀವನ ಸಾಗಿಸುವವರು, ಭಿಕ್ಷೆ ಬೇಡುವವರಿಗೆ, ಮೂಢನಂಬಿಕೆಯನ್ನು ಪಾಲಿಸುವವರಿಗೆ ಸರಿದಾರಿಗೆ ತರುವುದು, ಭಿಕ್ಷೆಯನ್ನು ಬೇಡುವ ನಾಟಕೀಯ ಜೀವನವನ್ನು ಮಾಡುವುದನ್ನು ಬಿಡಿಸುವ ವ್ಯವಸ್ಥೆಯನ್ನು ಆಗಬೇಕಾಗಿದೆ. ಸನ್ಮಾನ್ಯ ರಾಷ್ಟ್ರಪತಿಗಳಲ್ಲಿ ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯಿಂದ
ಸಮಸ್ತ ಶೋಷಿತ ಬಂಧುಗಳು ವಿನಂತಿಸುತ್ತೇವೆ. ಸನ್ಮಾನ್ಯ ರಾಷ್ಟ್ರಪತಿಗಳು ಈ ಎಲ್ಲ ಸೋಮಾರಿಗಳು, ಅಂಧಭಕ್ತರು, ಮಠಾಧೀಶರು, ನಾಗಾ ಸಾಧುಗಳು, ಇಂಥ ಭಿಕ್ಷೆ ಬೇಡುವ ಜನರನ್ನು ನಿಯಂತ್ರಣಗೊಳಿಸಬೇಕು ಹಾಗೂ ದುಡಿದು ತಿನ್ನುವ, ದೇಶ ಕಟ್ಟುವ ಜನರಿಗೆ ರಕ್ಷಣೆ ನೀಡಬೇಕು ಎಂದು ಮಾನ್ಯ ರಾಷ್ಟ್ರಪತಿಗಳಲ್ಲಿ ವಿನಂತಿಸುತ್ತೇವೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ.